ಸಿರಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ 13 ದಿನಗಳ ಕಾಲ ಸುಖಕರ ಪ್ರವಾಸ, 5 ಶಕ್ತಿಪೀಠಗಳು, 30 ಪುಣ್ಯಕ್ಷೇತ್ರಗಳ ದರ್ಶನ, 1 ಕಾಫಿ 1 ತಿಂಡಿ 2 ಊಟ, ಸಾಮೂಹಿಕ ವಸತಿ, 21,000 ರೂಗಳು, 6,000 ಅಡ್ವಾನ್ಸ್ ನೀಡಿ ಹಿಂದೆ ಬುಕ್ ಮಾಡಿಕೊಳ್ಳಿ. ಸಿರಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್. ಹೆಚ್ಚಿನ ವಿವರಣೆಗೆ ಸತ್ಯ ಲೋಕೇಶ್ 9483158169 ನಂಬರನ್ನು ಸಂಪರ್ಕಿಸಲು ಕೋರಲಾಗಿದೆ. ಸಿರಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್. ದೊಡ್ಡಳ್ಳಿಯ ನಿವೃತ್ತ ಜಿಲ್ಲಾಧಿಕಾರಿಗಳಾದ ರಾಮಾಂಜನೇಯುಲು ಅವರ ನೂತನ ಗೃಹ ನಿರ್ಮಾಣಕ್ಕೆ ಗುದ್ದಲಿ ಪೂಜೆಯನ್ನು ದಿನಾಂಕ 28/1/2026 ಬುಧವಾರದಂದು ನೆರವೇರಿಸಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಬಂಧು ಬಳಗ, ನೆಂಟರು, ಸಾರ್ವಜನಿಕರು, ಅಭಿಮಾನಿಗಳು ಆಗಮಿಸಬೇಕೆಂದು ಕ್ರೈಸ್ಟ್ನ ನಿವೃತ್ತ ಜಾಯಿಂಟ್ ಡೈರೆಕ್ಟರ್ ಅಂತ ವೈ.ಆರ್. ಚೌಧರಿ ಅವರು ಕರೆ ನೀಡಿದ್ದಾರೆ. ಸೋಮವಾರ ದಿನಾಂಕ 26/1/2026 ಸೋಮವಾರ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ಪಾವಗಡ ಪಟ್ಟಣದ ಗುರುಭವನದ ಮೈದಾನದಿಂದ SSK ಬೈಲೂರು ರಂಗಮಂದಿರದವರೆಗೂ ಮಧ್ಯಾಹ್ನ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಶೋಭಾಯಾತ್ರೆಯಲ್ಲಿ ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಸಾಗಿತು. ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಚಕ್ರ ರೆಡ್ಡಿ ಮತ್ತು ಸಣ್ಣರೆಡ್ಡಿ, KV ಶ್ರೀನಿವಾಸ್, ಜಯಪ್ರಕಾಶ್, ನರೇಂದ್ರ ರೆಡ್ಡಿ ಬೂದಿಬೆಟ್ಟ, RB ನಾಯ್ಡು ರಾಯಚಲ್ಲು ಮತ್ತು ಕಾರ್ಯದರ್ಶಿಯಾಗಿ ಅಶೋಕ್ ದೊಡ್ಡಳ್ಳಿ ಮತ್ತು ಶೇಖರ್ ಬಾಬು ಹಾಗೂ ಅಜಯ್ ನಾಗೇಶ್, BJPಯ ರವಿ ಪಾವಗಡ, ರಾಮಾಂಜರೆಡ್ಡಿ ತೆಂಗಿನಕಾಯಿ, ಶಾಂತಿ ಮೆಡಿಕಲ್ನ GC ದೇವರಾಜ್, ಶ್ರೀರಾಮಗುಪ್ತ, ರಘುನಂದನ್ ಮತ್ತು ಶ್ಯಾಮ್ ಪಟೇಲ್, DS ಕಮಲ್ ಬಾಬು, KO ಆಂಜನೇಯುಲು ಕೋಟಗುಡ್ಡ, ಲೋಕೇಶ್ ಪಾಳ್ಗರ್, ಲಕ್ಷ್ಮೀ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕಾರ್ಯಕ್ರಮದಲ್ಲಿ ಸಹಸ್ರನಾಮ ಶಿಕ್ಷಕಿ ಶ್ರೀಮತಿ ಕಾಮಾಕ್ಷಿ ಯಜ್ಞನಾರಾಯಣ ಅವರು ಹಿಂದೂ ಸಮಾಜೋತ್ಸವದ ಬಗ್ಗೆ ಇದು ಮಾನವೀಯತೆಯನ್ನು ಬೋಧಿಸುವ ಜೀವನ ಶೈಲಿ. ಸತ್ಯ, ಧರ್ಮ, ಕರ್ಮ, ದಯಾ, ಸಹನೆ, ಸಹಬಾಳ್ವೆ ಇವೆಲ್ಲವೂ ಸನಾತನ ಧರ್ಮದ ಆಧಾರ. ನಮ್ಮ ಧರ್ಮ ಎಲ್ಲರನ್ನು ಗೌರವಿಸುವ ಧರ್ಮ. ನಮ್ಮ ಸಂಸ್ಕೃತಿಯ ಮಹಾವಾಕ್ಯ ವಸುದೈವ ಕುಟುಂಬಕ. ಈ ಜಗತ್ತೇ ಒಂದು ಕುಟುಂಬ ಎಂಬ ಭಾವನೆ ಇಂದಿನ ಜಗತ್ತಿಗೆ ಅತ್ಯಂತ ಅಗತ್ಯವಾಗಿದೆ. ಆದರೆ ಪ್ರಿಯ ಬಂಧುಗಳೇ, ಇಂದು ನಮ್ಮ ಧರ್ಮದ ಮೇಲೆ ಟೀಕೆ, ಅಪಪ್ರಚಾರ ಹೆಚ್ಚಾಗಿದೆ. ನಮ್ಮ ಆಚರಣೆಯನ್ನು ತಪ್ಪಾಗಿ ಅರ್ಥೈಸಲಾಗುತ್ತದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಮೌನವೇ ಅತಿದೊಡ್ಡ ದುರ್ಬಲತೆಯಾಗಿದೆ. ಅದಕ್ಕಾಗಿ ಇಂದು ನಮಗೆ ಹಿಂದೂ ಜಾಗೃತಿ ಬೇಕಾಗಿದೆ. ಜಾಗೃತಿ ಎಂದರೆ ಹಿಂಸೆ ಅಲ್ಲ, ಜ್ಞಾನ ಮತ್ತು ಆತ್ಮಗೌರವ. ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಿಕೊಡಬೇಕು. ಸಂಸ್ಕೃತಿ ಧರ್ಮದ ಮೌಲ್ಯಗಳನ್ನು ತಿಳಿಸಬೇಕು. ರಾಮ, ಕೃಷ್ಣ, ಬಸವಣ್ಣನವರು, ವಿವೇಕಾನಂದರು ತೋರಿದ ಮಾರ್ಗದಲ್ಲಿ ನಾವು ಅದನ್ನು ಅಳವಡಿಸಿಕೊಳ್ಳಬೇಕು. ಬನ್ನಿ ಎಲ್ಲರೂ ಒಂದಾಗಿ ಸನಾತನ ಧರ್ಮದ ರಕ್ಷಣೆಗೆ ನಿಲ್ಲೋಣ, ಹಿಂದೂ ಏಕತೆಯನ್ನು ಬಲಪಡಿಸೋಣ ಅಂತ ಹೇಳ್ತೀನಿ. ಮತ್ತೆ ಈ ಒಂದು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ಸ್ವದೇಶಿ ಜಾಗರಣ ಮಂಚನ ಕ್ಷೇತ್ರೀಯ ಸಂಘಟನಾ ಕಾರ್ಯದರ್ಶಿಯಾದಂಥ ಜಗದೀಶ್ ಅವರು ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ್ದಾರೆ. ಹೆಮ್ಮೆ ಪಡಬೇಕು ನಾವು. ಏನೇಳಿ ಜಗತ್ತಿನ ಯುದ್ಧ ಸಾಗಿರುವಂತ, ಜಗತ್ತಿಗೆ ಜ್ಞಾನ ಕೊಟ್ಟಿರುವಂತ, ಜಗತ್ತಿಗೆ ಗೌರವ ಕೊಟ್ಟಿರುವಂತ, ಕುಟುಂಬ ವಯಸ್ಸು ಕೊಟ್ಟಿರುವಂತ ಜನಾಂಗ ನಮ್ದು. ಹೆಮ್ಮೆ ಪಡಬೇಕು ಅದಕ್ಕೋಸ್ಕರ ನಾವು. ಹೀಗೆ ಹಿಂದುತ್ವ ಒಂದು ಜೀವನ ಶೈಲಿ. ಹಿಂದುತ್ವ ಏನು? ಜೀವನ ದರ್ಶನ. ಅದು ಏನು ಹೇಳ್ತದು? ಜಗತ್ತೊಂದು ಕುಟುಂಬ ಅಂತ ಹೇಳುತ್ತೆ. 2 ವರ್ಷಗಳ ಹಿಂದೆ G20 ಜಗತ್ತಿನ ಪ್ರಬಲ ದೇಶಗಳ ಒಂದು ಕಾರ್ಯಕ್ರಮ ಆಯಿತು. ಅಲ್ಲಿ ಘೋಷಣೆ ಗೊತ್ತಾ? ವಸುದೈವ ಕುಟುಂಬಕಂ, ಜಗತ್ತೊಂದು ಕುಟುಂಬ ಅಂತ ಘೋಷಣೆ. ಎಂತ ಕಲ್ಪನೆ ನೋಡಿ. ಹೀಗೆ ಹಿಂದುತ್ವ ಏನು ಹೇಳುತ್ತೆ? ಪ್ರಕೃತಿ ಏನು? ಪ್ರಕೃತಿ ದೇವರು ನಮಗೆ. ಹಿಂದುತ್ವ ಏನು ಹೇಳುತ್ತೆ? ಜಗತ್ತೊಂದು ಕುಟುಂಬ ಅಂತ ಹೇಳುತ್ತೆ.
ಈ ರೀತಿ ನಮ್ಮ ಹಿಂದುತ್ವ ಇದೆಯಲ್ಲ, ಇದೊಂದು ರಾಷ್ಟ್ರೀಯತೆ, ಜಗತ್ ಕಲ್ಯಾಣದ ವಿಚಾರಧಾರೆಗಳು. ಇದು ಸಂಕುಚಿತ ಅಲ್ಲ, ಸೆಕ್ಯುಲರಿಸಂ ಸಂಕುಚಿತ, ಅದು ಹಿಂದೂ ವಿರೋಧಿ. ಹಿಂದುತ್ವ ಎಲ್ಲವನ್ನು ಒಪ್ಕೊಳ್ಳುತ್ತೆ, ದೇವರೊಬ್ಬ ನಾಮಲ ಒಪ್ಕೊಳ್ಳುತ್ತದೋ. ಹೀಗೆ ನಾವು ಹೆಮ್ಮೆ ಪಡುವಂತ ವಿಚಾರಧಾರೆ ನಮ್ದು, ಜನಾಂಗ ನಮ್ದು. ಅದಕ್ಕೋಸ್ಕರ SSK ಬೈಲೂರು ರಂಗಮಂದಿರದಲ್ಲಿ ನಡೆದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಾಲ್ಮೀಕಿ ಪೀಠಾಧಿಪತಿಗಳು ಮತ್ತು ನಿಡಗಲ್ ಸಂಸ್ಥಾನದ ಅಧ್ಯಕ್ಷರಾದಂಥ ಶ್ರೀ 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 ವಾಲ್ಮೀಕಿ ಸಂಜಯ ಕುಮಾರ ಸ್ವಾಮೀಜಿ ವಹಿಸಿದ್ದರು. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.